ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜಾನ್ವಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಮನವಿ. ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಒಬ್ಬೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲು ನನಗೆ ಮೋಟಿವೇಶನ್ ಸಿಕ್ಕ ಹಾಗೆ ಆಗುತ್ತೆ. ಸೊ ಬನ್ನಿ ವ್ಲಾಗ್ ಶುರು ಮಾಡೋಣ. ಚಿಯಾ ಸೀಡ್ಸ್ ವಾಟರ್ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಮೊದಲು ಒಂದು ಲೋಟಕ್ಕೆ ಚಿಯಾ ಸೀಡ್ಸ್ 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಕಿ ಅದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕಿ 10 ಮಿನಿಟ್ಸ್ ಹಾಗೆ ಬಿಡಬೇಕು. ನಂತರ ಇದು ಎಕ್ಸ್ಟೆಂಡ್ ಆಗುತ್ತೆ. ಸೊ ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಡೈಲಿ ಬೆಳಗ್ಗೆ ಕುಡಿಬೇಕು. ಸೊ ಈ ಚಿಯಾ ಸೀಡ್ಸ್ ಬೆನಿಫಿಟ್ಸ್ನ ನೋಡ್ಕೊಂಬರೋಣ ಬನ್ನಿ. ಚಿಯಾ ಸೀಡ್ಸ್ ವಾಟರ್ ಕುಡಿಯೋದ್ರಿಂದ ನಾವು ಆರ್ಗಾನಿಕ್ಕಾಗೆ ವೆಯ್ಟ್ ಲಾಸ್ ಮಾಡ್ಕೋಬೋದು. ಸುಮ್ಮನೆ ಇಂಗ್ಲೀಷ್ ಮೆಡಿಸಿನ್ ಎಲ್ಲ ತಗೊಂಡು ಸೈಡ್ ಎಫೆಕ್ಟ್ ಮಾಡ್ಕೊಳೋ ಬದಲು ಈ ರೀತಿ ಆರ್ಗಾನಿಕ್ಕಾಗಿ ನಾವು ವೆಯ್ಟ್ ಲಾಸ್ ಮಾಡ್ಕೊಳೋಣ. ಇದು ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಮ್ಮಿ ಮಾಡುತ್ತೆ, ಜೊತೆಗೆ ಡೈಜೆಷನ್ನಲ್ಲೂ ಹೆಲ್ಪ್ ಆಗುತ್ತೆ. ಡಯಾಬಿಟೀಸ್ ಇರೋರಿಗಂತೂ ಡಯಾಬಿಟೀಸ್ ಕಂಟ್ರೋಲ್ ಮಾಡುತ್ತೆ. ಆ್ಯಂಗ್ಸಿಟಿ ಆ್ಯಂಡ್ ಡಿಪ್ರೆಷನಿಂದ ಹೊರಬರಲು ಸಹಾಯ ಮಾಡುತ್ತೆ. ಇದು ನಿಮ್ಮ ಸ್ಕಿನ್ಗೆ ಮಾಯ್ಶ್ಚರೈಸ್ ಹಾಗೂ ಗ್ಲೋ ಕೊಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಚಿಯಾ ಸೀಡ್ಸ್ನ ನೀವು 1 to 2 ಮಂತ್ ಟ್ರೈ ಮಾಡಿ, ನಿಮಗೆ ಇದರ ಬೆನಿಫಿಟ್ಸ್ ಗೊತ್ತಾಗುತ್ತೆ. ನಾನೀಗಾಗಲೇ ಇನ್ಫಾರ್ಮೇಟಿವ್ ಸೋರ್ಸ್ ಸಮರಿ ಸೀರೀಸ್ನ ಕಂಪ್ಲೀಟ್ ಮಾಡ್ತಾ ಬಂದಿದ್ದೀನಿ. ಸೊ ನಂದಿವತ್ತು 5th ಬುಕ್. ನಾನು ಆಲ್ರೆಡಿ 4 ಬುಕ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಹೋಗಿ ನನ್ನ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ. ಖಂಡಿತವಾಗ್ಲೂ ಅದು ನಿಮಗೆ ಇನ್ಫಾರ್ಮೇಟಿವ್ ಹಾಗೆ ಹೆಲ್ಪ್ಫುಲ್ ಕೂಡ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಸಮರಿ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಸಮರಿ ಬುಕ್ ನೇಮ್ ಬಂದುಬಿಟ್ಟು ಥಿಂಕ್ ಸ್ಟ್ರೈಟ್ ಅಂತ. ಇದರಾಗಿ ಮೇಯ್ನಾಗಿ ಯಾವ ಕಂಟೆಂಟ್ ಬಗ್ಗೆ ಕೊಟ್ಟಿದ್ದಾರೆ ಅನ್ನೋದಾದರೆ ನಮ್ಮ ಯೋಚನೆಗಳ ಬಗ್ಗೆ. ಅಂದರೆ ಚೇಂಜ್ ಯುವರ್ ಥಾಟ್ಸ್ ಆ್ಯಂಡ್ ಚೇಂಜ್ ಯುವರ್ ಲೈಫ್. ನಿಮ್ಮ ಯೋಚನೆಗಳನ್ನೇ ನೀವು ಬದಲಿಸ್ಕೊಂಡ್ರೆ ನಿಮ್ಮ ಲೈಫನ್ನೇ ನೀವು ಬದಲಿಸ್ಕೋಬೋದು ಅಂತ. ಸೊ ನನಗೆ ಸಮರಿ ಹೇಳೋಕ್ಕಿಂತ ಮುಂಚೆ ನಿಮಗೆ ಆಥರ್ ನೇಮ್ನ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಸೊ ಆಥರ್ ನೇಮ್ ಬಂದುಬಿಟ್ಟು ಡೇರಿಯಸ್ ಫೋರ್ಕ್ಸ್ ಅಂತ. ಸೊ ಇವರು ಈ ಬುಕ್ನಲ್ಲಿ ಹೇಗೆ ನಾವು ನಮ್ಮ ಮೈಂಡನ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಇವರು ಮೇಯ್ನಾಗಿ ನಾವು ಯಾವ ವಿಚಾರದ ಮೇಲೆ ಫೋಕಸ್ಡ್ ಆಗಿರಬೇಕು ಹಾಗೂ ಯಾವ ವಿಚಾರವನ್ನು ನಾವು ಇಗ್ನೋರ್ ಮಾಡ್ಕೋಬೇಕು ಅಂತ ಆಳವಾಗಿ ವಿವರಿಸಿದ್ದಾರೆ. ಹಾಗಾದರೆ ಇದನ್ನೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅವರು 6 ವಿಧಾನಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆ 6 ಟೈಪ್ಸ್ನ ನಾವು ತಿಳ್ಕೊಂಬರೋಣ ಬನ್ನಿ. ನಂಬರ್ 1, ಫ್ರಮ್ ಚೋಸ್ ಟು ಕ್ಲಾರಿಟಿ. ಸೊ ಈ ಬುಕ್ನಲ್ಲಿ ಆಥರ್ನ ಒಂದು ಕಥೆನ ನಿಮಗೆ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಆಥರು ತಮ್ಮ ಊರಿಂದ ಲಂಡನ್ಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗಿ ಹೋಗಿದ್ದರು. ಹಾಗೆ ಅವರು ತಮ್ಮ ತಂದೆ ತಾಯಿ ಜೊತೆ ಸೆಟ್ಲ್ ಆಗಲು ನಿರ್ಧಾರ ಮಾಡಿದರು. ಆದರೆ ಲಂಡನ್ನಲ್ಲಿ ಅಪಾರ್ಟ್ಮೆಂಟ್ಗಳು ಅಷ್ಟು ಸುಲಭವಾಗಿ ಸಿಗ್ತಿರಲಿಲ್ಲ. ಸೊ ಇವರು 2 ತಿಂಗಳುಗಳ ಕಾಲ ಬೇರೆ ಮನೆಯಲ್ಲಿ ರೆಂಟ್ ಇದ್ದರು. ಸೊ ಒಂದಿನ ಆಥರ್ಗೆ ಒಂದು ಕಾಲ್ ಬರುತ್ತೆ. ಸೊ ಒಬ್ಬ ಅಪಾರ್ಟ್ಮೆಂಟ್ ಓನರು ಆಥರ್ ನೇಮ್ಗೆ ಅವ್ರ ಅಪಾರ್ಟ್ಮೆಂಟ್ನ ಹೆಸರನ್ನ ಬರೆಸ್ತೀವಿ ಅಂತ. ಸೊ ಆಥರು ತಮ್ಮ ಹಳೆ ಮನೆಯಿಂದ ಆ ಹೊಸ ಅಪಾರ್ಟ್ಮೆಂಟಿಗೆ ಗಾಡಿಯಲ್ಲಿ ಸಾಮಾನು ಹಾಕ್ಕೊತ ಹೋಗ್ತಿದ್ರು. ಸೊ ಅವರು ಗಾಡಿಯಲ್ಲಿ ಫುಲ್ ಇಮ್ಯಾಜಿನೇಷನ್ ಮಾಡ್ತಾಯಿದ್ರು, ಫುಲ್ ಊಹೆಯನ್ನು ಮಾಡ್ತಿದ್ರು. ನಾನು ಹೊಸ ಅಪಾರ್ಟ್ಮೆಂಟ್ನ ಹಾಗೆ ಅಟ್ರಾಕ್ಟಿವ್ ಆಗಿ ಇಟ್ಕೋಬೇಕು, ಹಾಗೆ ಡೆಕೋರೇಟ್ ಮಾಡಬೇಕು, ಹೀಗೆ ಡೆಕೋರೇಟ್ ಮಾಡಬೇಕು ಅಂತ. ಸೊ ಹೀಗೆ ಇಮ್ಯಾಜಿನೇಷನ್ ಮಾಡ್ತಾ ಖುಷಿಯಿಂದ ಅವರು ಅಪಾರ್ಟ್ಮೆಂಟ್ ಕಡೆ ಹೋಗ್ತಿದ್ರು. ಸೊ ಅವರಿನ್ನೂ ಆ ಹಳೆ ಮನೆಯಿಂದ ತಂದಿರುವ ಸಾಮಾನುಗಳನ್ನು ಶಿಫ್ಟ್ ಮಾಡಿರಲಿಲ್ಲ. ಆಥರ್ಗೆ ಕಾಲ್ ಬರುತ್ತೆ. ಸೊ ಆ ಅಪಾರ್ಟ್ಮೆಂಟಿನ ಓನರು ಆಥರ್ ಹೆಸರಿನಲ್ಲಿ ಆ ಅಪಾರ್ಟ್ಮೆಂಟ್ ಬರ್ಕೊಡೋಕ್ಕೆ ಅವರ ಮೈಂಡ್ ಸೆಟ್ನ ಚೇಂಜ್ ಮಾಡಿದರು. ಅವರು ಆಲ್ರೆಡಿ ಕೊಡಲ್ಲ ಅಂತ ಇಗ್ನೋರ್ ಮಾಡಿದರು. ಸೊ ಆಥರು ತಮ್ಮ ಹಳೆ ಮನೆಗೆ ವಾಪಸ್ ತರ್ತಾರೆ ಎಲ್ಲ ಸಾಮಾನನ್ನ. ಸೊ ಅವರು ಇಡೀ ದಿನ ಅವರು ಬ್ಲೇಮ್ ಮಾಡ್ಕೊತಾರೆ. ಸೊ ಅವ್ರ ತಂದೆ ತಾಯಿ ಅವರಿಗೆ ಸಮಾಧಾನ ಹೇಳ್ತಾರೆ. ಸೊ ಅವರು ಫುಲ್ ಡೇನ ಅವರು ವೇಸ್ಟ್ ಮಾಡ್ಕೊತಾರೆ. ಅವರು ಅದಾದ ಒಂದು 2-3 ದಿನಕ್ಕೆ ಅವ್ರಿಗೆ ಇನ್ನೊಂದು ಅಪಾರ್ಟ್ಮೆಂಟ್, ಅದಕ್ಕಿಂತ ಚೆನ್ನಾಗಿರೋ ಅಪಾರ್ಟ್ಮೆಂಟ್ ಸಿಗುತ್ತೆ. ಸೊ ಈಗ ನಮ್ಮ ಆಥರು ಥಿಂಕ್ ಮಾಡ್ತಾರೆ, ನಾನು ಥಿಂಕ್ನ ಓವರ್ಕಮ್ ಮಾಡಲೇಬೇಕು ಅಂತ. ಸೊ ಆಥರ್ ಹೇಳ್ತಾರೆ, ಯಾವುದೇ ಸಮಸ್ಯೆ ಬಂದರೂ ಅದ್ರ ಬಗ್ಗೆ ಕೊರಗಿ ನಮ್ಮನ್ನ ನಾವು ಬ್ಲೇಮ್ ಮಾಡ್ಕೊಳೋ ಬದಲಿ ಅದಕ್ಕೆ ರಿಯಲ್ ಸೊಲ್ಯೂಷನ್ನ ಕಂಡುಹಿಡ್ಕೋಬೇಕು ಅಂತ ತಮ್ಮ ಬುಕ್ಕಲ್ಲಿ ಬರೆದಿದ್ದಾರೆ. ಈಗ ಬಂತು ಈ ಬುಕ್ನ ಬೇಸಿಕ್ ಕಾನ್ಸೆಪ್ಟ್, ದಟ್ ಈಸ್ ಪ್ರಾಗ್ಮಟಿಸಮ್. ಏನಪ್ಪ ಪ್ರಾಗ್ಮಟಿಸಮ್ ಅಂತ ನೀವು ಕೇಳೋದಾದರೆ, ನಮ್ಮ ಮೈಂಡ್ಗೆ ಬರುವ ಥಾಟ್ಸ್ನ ನಾವು ತಡೆಯಲು ಸಾಧ್ಯವೇ ಇಲ್ಲ. ಅದರ ಬದಲು ನಾವು ನಮ್ಮ ಮೈಂಡ್ಗೆ ಯಾವ ಥಾಟ್ಸ್ಗಳ ಬಗ್ಗೆ ಫೋಕಸ್ ಮಾಡಬೇಕು ಎಂಬುದ್ರ ಬಗ್ಗೆ ತಿಳಿಸ್ತಾರೆ. ಈ ರೀತಿ ನಾವು ನಮ್ಮ ಮೈಂಡನ್ನ
ಕಂಟ್ರೋಲ್ ಮಾಡ್ಬೋದು. ಸೊ ಯಾವ ಥಾಟ್ಸ್ಗಳು ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಕೊಡ್ತವೆ, ನಮಗೆ ಲಾಭ ತಂದುಕೊಡ್ತವೆ ಅಂಥ ಥಾಟ್ಸ್ ಮೇಲೆ ನಾವು ಫೋಕಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ವಿಚಾರವನ್ನೇ ಸೈಕಾಲಜಿಯಲ್ಲಿ ಪ್ರಾಗ್ಮೆಟಿಸಮ್ ಅಂತ ಹೇಳ್ತಾರೆ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ನೆಕ್ಸ್ಟ್ ನಂಬರ್ 2, ಲೈಫ್ ಈಸ್ ನಾಟ್ ಲೀನಿಯರ್. ಏನಪ್ಪ ಇದ್ರ ಮೀನಿಂಗ್ ಅಂತ ಕೇಳೋದಾದರೆ, ಲೈಫ್ ನಾವು ಅಂದ್ಕೊಂಡಾಗೆ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಒಂದು ಗೋಲ್ ಸೆಟ್ ಮಾಡಿರ್ತೀವಿ, ನಾವು ಯೋಚನೆ ಮಾಡ್ತೀವಿ ನಾವು ನಮ್ಮ ಗೋಲನ್ನು ಈಸಿಯಾಗಿ ತಲುಪ್ಬೋದು ಅಂತ. ಆದರೆ ಆ ಗೋಲ್ ರೀಚ್ ಆಗಲು ನಮಗೆ ತುಂಬ ಅಡೆತಡೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ಆಥರ್ ಕೂಡ ಲಂಡನ್ಗೆ ಬಂದು ಚೆನ್ನಾಗಿ ದುಡ್ಡು ಮಾಡಿ ಅಪಾರ್ಟ್ಮೆಂಟ್ ತೊಗೋಬೇಕು ಅಂತ ಅವ್ರು ಗೋಲ್ ಸೆಟ್ ಮಾಡಿದರು. ಆದರೆ ಆ ಗೋಲ್ ರೀಚ್ ಆಗೋಕ್ಕೆ ಅವ್ರಿಗೆ ತುಂಬ ಅಡೆತಡೆಗಳು ಬಂದು ಕೊನೆಗೆ ಅಪಾರ್ಟ್ಮೆಂಟ್ ಓನರ್ ಕೂಡ ಆಥರ್ ಹೆಸರಿನಲ್ಲಿ ಅಪಾರ್ಟ್ಮೆಂಟ್ ಕೊಡಲು ನಿರಾಕರಿಸಿದರು. ಇನ್ನೊಂದು ಎಕ್ಸಾಂಪಲ್, ಕೊರೋನಾ ತಗೊಳ್ಳಿ. ಕೊರೋನಾ ಬಂತು, ಯಾರೂ ಕೂಡ ಊಹೆ ಮಾಡಿದ್ದಿಲ್ಲ. ಜನಗಳು 1 ತಿಂಗಳುಗಟ್ಟಲೆ ಕೆಲಸ ಕಳೆದುಕೊಂಡ್ರು, ಬಿಸ್ನೆಸ್ಸಲ್ಲಿ ಲಾಸ್ ಆದರು. ಸೊ ಲೈಫ್ ನಾವು ಅಂದ್ಕೊಂಡ ಹಾಗೆ ಇರುವುದಿಲ್ಲ. ಆದರೆ ಬಂದ ಬದಲಾವಣೆಗಳ ಜೊತೆ ನಾವು ಹೊಂದಿಕೊಂಡು ಹೋಗೋದಷ್ಟೇ ಕಲಿಬೇಕು ಅಂತ ಆಥರ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಂಬರ್ 3, ಕನೆಕ್ಟ್ ದ ಡಾಟ್ಸ್. ಇದ್ರ ಮೀನಿಂಗ್, ಹ್ಯೂಮನ್ ಬ್ರೈನ್ ಅನ್ನೋದು ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಇನ್ಸ್ಟ್ರೂಮೆಂಟ್ ಆಗಿದೆ ಮತ್ತು ಇದಕ್ಕಾಗಿ ಅದು ನಮ್ಮ ಬ್ರೈನ್ ನಾಲೆಡ್ಜ್ ಹಾಗೂ ಎಕ್ಸ್ಪೀರಿಯೆನ್ಸ್ನ ಯೂಸ್ ಮಾಡುತ್ತೆ. ಅಂದರೆ ನಾವು ನಮ್ಮ ಡಾಟ್ಸ್ಗಳನ್ನು ಕನೆಕ್ಟ್ ಮಾಡ್ತಾ ಹೋಗ್ಬೇಕು. ಏನು ಅರ್ಥ ಅಂದರೆ, ಫಾರ್ ಎಕ್ಸಾಂಪಲ್, ನಾವು ಕಂಪ್ಯೂಟ್ರು ಕಲ್ತಿದ್ರೆ ನಮಗೆ ಬಯೋನಿಕ್ ಪಾರ್ಟ್ಸ್ ಬಗ್ಗೆ ಐಡಿಯಾ ಇರೋದಿಲ್ಲ. ಸೊ ನಾವು ಬಯಾಲಜಿ ನಾಲೆಡ್ಜ್ ಇರಲೇಬೇಕು. ಸೊ ಹೀಗೆ ಒಂದು ಸಬ್ಜೆಕ್ಟು ಇನ್ನೊಂದು ಸಬ್ಜೆಕ್ಟ್ಗೆ ಹೇಗೆ ಕನೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳೋದನ್ನೇ ನಾನು ಡಾಟ್ಸ್ ಅಂತ ಅಂದಿದ್ದು. ಸೊ ನೆನಪಿರಲಿ, ಇದರಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಹಾಗೂ ನಾಲೆಡ್ಜ್ನ ಯೂಸ್ ಮಾಡ್ತೀವಿ ಅಂತ. ನಂಬರ್ 4, ಫಿಲ್ಟರ್ ಯುವರ್ ಥಾಟ್ಸ್. ಅಂದರೆ ಈಗಿನ ಕಾಲದಲ್ಲಿ ಹ್ಯೂಮನ್ಗೆ ಓವರ್ ಥಿಂಕ್ ಮಾಡಲು ಕಾರಣ ಓವರ್ಲೋಡ್ ಇನ್ಫಾರ್ಮೇಷನ್. ಸೊ ನಾನು ಆಗಲೇ ಹೇಳಿದೆ ಡಾಟ್ಸ್ನ ಕನೆಕ್ಟ್ ಮಾಡಬೇಕು ಅಂತ. ಆದರೆ ನಮಗೆ ಸಿಗುವ ಎಲ್ಲ ಥಾಟ್ಸ್ ಹಾಗೂ ಇನ್ಫಾರ್ಮೇಷನ್ನ ನಾವು ಲೋಡ್ ಮಾಡಬೇಕು ಅಂತ ನಾನು ಹೇಳಿಲ್ಲ. ಸೊ ಆ ಥಾಟ್ಸ್, ಆ ಇನ್ಫಾರ್ಮೇಷನ್ ನಮ್ಮ ಮೈಂಡ್ಗೆ ಬಂದಾಗ ನಾವು ಒಂದು ಪ್ರಶ್ನೆ ಹಾಕಬೇಕು, ಇದರಿಂದ ನಮಗೆ ಲಾಭ ಇದೇನಾ ಅಂತ. ಸೊ ಅವಾಗ ನಮಗೆ 80% ನೋ ಅಂತಲೇ ಬರುತ್ತೆ. ಸೊ ಸಿಂಪಲ್, ಆ ಥಾಟ್ಸ್ನ ಇಗ್ನೋರ್ ಮಾಡಿ ನಮಗೆ ಆ 20% ಥಾಟ್ಸ್ ನಮ್ಗೆ ಯೂಸ್ ಇದೆನಾ, ಸೊ ಅದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕು. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಇದನ್ನೇ ನಾನು ಫಿಲ್ಟರ್ ಯುವರ್ ಥಾಟ್ಸ್ ಅಂತ ಹೇಳಿದ್ದು. ನೆಕ್ಸ್ಟ್ ನಂಬರ್ 5, ಫೋಕಸ್ ದ ಥಾಟ್ಸ್ ದಟ್ ಯು ಕ್ಯಾನ್ ಕಂಟ್ರೋಲ್ ಆ್ಯಂಡ್ ಇಗ್ನೋರ್ ದ ಥಾಟ್ಸ್ ದಟ್ ಔಟ್ ಆಫ್ ಯುವರ್ ಕಂಟ್ರೋಲ್. ಅಂದರೆ ಯಾವ ಥಾಟ್ಸ್ ನಮ್ಮ ಕಂಟ್ರೋಲ್ನಲ್ಲಿ ಇದೆಯೋ ನಾವು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ಅನ್ಲೆಸ್ ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ಇಗ್ನೋರೆನ್ಸ್ನ ನಾವು ತೋರಿಸ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಓದ್ತಾ ಕುಂತಿರ್ತೀರಾ, ನಿಮ್ಮ ಮನೆ ಬಳಿ ಒಬ್ಬ ಹುಡುಗ ಜೋರಾಗಿ ಸೌಂಡ್ ಮಾಡ್ತಾ 4-5 ಬಾರಿ ತಿರುಗ್ತಾ ಇರ್ತಾನೆ. ಸೊ ನಿಮಗೆ ಕೋಪ ಬರುತ್ತೆ, ನಿಮಗೆ ಡಿಸ್ಟರ್ಬ್ ಆಗುತ್ತೆ, ನಿಮಗೆ ಕಿರಿಕಿರಿ ಉಂಟಾಗುತ್ತೆ. ಸೊ ನೀವು ಈಗ ಹೋಗಿ ಆ ಹುಡುಗನ ಹತ್ರ ಜಗಳ ಆಡಬಾರ್ದು, ಯಾಕಂದರೆ ಅದು ನಿಮ್ಮ ಮೈಂಡ್ಗೆ ಡಿಸ್ಟರ್ಬ್ ಮಾಡೋದು. ಸೊ ಒಂದು 2 ನಿಮಿಷ ಬಿಟ್ಟು ಅವನೇ ಹೋಗ್ತಾನೆ ಅಂತ ನೀವು ಇಗ್ನೋರೆನ್ಸ್ನ ತೋರಿಸ್ಬೇಕು. ಯಾಕೆ ಅಂದರೆ ಆ ಹುಡುಗನ ಮೈಂಡ್ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಇರೋದಿಲ್ಲ. ಹೀಗೆ ನಮ್ಮ ಜೀವನದಲ್ಲಿ ನಮ್ಮ ಕಂಟ್ರೋಲಲ್ಲಿ ಇರದೇ ಇರೋವಂಥ ವಿಚಾರಗಳು ತುಂಬ ಇರ್ತವೆ. ಇಲ್ಲಿ ಹೇಳೋದೊಂದೇ, ಆ ವಿಚಾರಗಳ ಬಗ್ಗೆ ಯಾವುದು ನಮ್ಮ ಕೈಯಲ್ಲಿ ನಮಗೆ ಕಂಟ್ರೋಲ್ ಸಿಗೋದಿಲ್ವೋ ಅದ್ರ ಬಗ್ಗೆ ನಾವು ಸಿಂಪಲ್ಲಾಗಿ ಇಗ್ನೋರೆನ್ಸ್ನ ತೋರಿಸ್ಬೇಕು ಅಂತ ಆಥರ್ ಇಲ್ಲಿ ಹೇಳಿದ್ದಾರೆ. ನಂಬರ್ 6, ಲುಕ್ ಅಟ್ ದ ಫ್ಯಾಕ್ಟ್ಸ್. ಅಂದರೆ ಅಸ್ಯೂಮ್ಷನ್. ನೀವು ಊಹೆಗಳನ್ನು ಬಿಟ್ಬಿಡಿ. ಅಂದರೆ ಇವೆಲ್ಲವೂ ಇಮ್ಯಾಜಿನೇಷನ್, ಬಿಲೀವ್, ಗೆಸಸ್ ಮೇಲೆ ನಿಂತಿರುತ್ತೆ. ಅದರ ಬದಲು ನಾವು ಫ್ಯಾಕ್ಟ್ಸ್ ಬೇಸ್ಡ್ ಅಂದರೆ ರಿಸರ್ಚ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಮೇಲೆ ಫೋಕಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾವು ಒಂದು ಕಾಯಿನ್ ಹಾಕಿದ್ವಿ ಅಂದರೆ ಅದು ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ಬಿದ್ದಿತ್ತು ಅಂತಂದರೆ ನಾವು ಮನಸ್ಸಿಗೆ ಒಂದು ಸಮಾಧಾನ ಆಗುತ್ತೆ. ಬಟ್ ಅದು ಪ್ರಾಕ್ಟಿಕಲಲ್ಲಿ ಆಗೋದೇ ಇರಲ್ಲ ಅನ್ನೋ ಥರ ಇರುತ್ತೆ. ಸೊ ನಾವು ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿದರೆ ನಮ್ಮ ಮನಸ್ಸಿಗೆ ನಾವು ಏನು ರಿಯಲಾಗಿ ನಡೆಯುತ್ತೆ ಅಂತ ಹೇಳ್ಬೋದು. ಅಥವಾ ನಾವು ಅದ್ರ ಬಗ್ಗೆ ಜಾಸ್ತಿ ನಾವು ನಮ್ಮ ಮನಸ್ಸಿಗೆ ನೋವು ಮಾಡ್ಕೊಳೋದಿಲ್ಲ. ಸೊ ಸಿಂಪಲ್, ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಅಂತ ನಂಬರ್ 6ನ ಸಾರಾಂಶವಾಗಿತ್ತು. ಇದಿಷ್ಟಾಗಿತ್ತು ಸ್ಟ್ರೈಟ್ಸ್ ಥಾಟ್ಸ್ನ ಸಾರಾಂಶ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಈ ವಿಚಾರವನ್ನು ನೀವು ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮೆಲ್ಲರ ಬಳಿ ನನ್ನದೊಂದು ಮನವಿ, ನೀವು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರು ಪ್ರತಿಯೊಬ್ಬ ವ್ಯೂವರ್ಸ್ ಕೂಡ ನೀವು ಒಬ್ಬೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ. ನನಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ತಿಳಿಸೋದಕ್ಕೆ ಮೋಟಿವೇಶನ್ ಬರುತ್ತೆ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.